ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ DK ಬ್ಲಾಗರ್. ಇವತ್ತು ಈ ಒಂದು ವಿಡಿಯೋದಾಗ ನಾವು ಏನು ತೋರಿಸತ್ತೇವೆ ಅಂದ್ರೆ ಧಾರವಾಡದ ಪ್ರಕೃತಿಯ ಸುಂದರ ತಾಣವಾಗಿರುವ ಮುಗದ್ ಗ್ರಾಮವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಆ ಮುಗದ್ ಗ್ರಾಮದ ಬಗ್ಗೆ ಈ ಒಂದು ವಿಡಿಯೋದಾಗ ಹೇಳ್ತೀನಿ ಅಂತ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಈ ಒಂದು ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಮುಗದ್ ಗ್ರಾಮವು ಧಾರವಾಡದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಗ್ರಾಮವು ಧಾರವಾಡದ ಅತಿ ದೊಡ್ಡ ಹಾಗೂ ಸುಂದರ ಗ್ರಾಮವೆಂದು ಕರೆಯಲ್ಪಡುತ್ತದೆ. ಹಾಗೂ ಈ ಒಂದು ಗ್ರಾಮ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಕಂಡಿದೆ. ಹಾಗೆ ಈ ಒಂದು ಮುಗದ್ ಗ್ರಾಮ ಪಂಚಾಯತ್ ಆಡಳಿತವು ಒಂದು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿದೆ. 2011ರಲ್ಲಿ ನಡೆದ ಜನಗಣತಿಯ ಪ್ರಕಾರ ಇಲ್ಲಿ 5085 ಜನಸಂಖ್ಯೆಯನ್ನು ಹೊಂದಿದೆ ಈ ಒಂದು ಮುಗದ್ ಗ್ರಾಮ ಎಂದು ನಮಗೆ 2011ರ ಜನಗಣತಿಯ ಪ್ರಕಾರ ತಿಳಿದು ಬರುತ್ತದೆ. ಹಾಗೆ ಈ ಒಂದು ಮುಗದ್ ಗ್ರಾಮ ಇದರ ಮೂಲ ಆಕರ್ಷಣೆ ಇಲ್ಲಿರುವ ಮುಗದ್ ಕೆರೆ ಹಾಗೂ ಇಲ್ಲಿ ದೇವಸ್ಥಾನಗಳು, ಅದೇ ರೀತಿಯಾಗಿ ಸುತ್ತಲೂ ಪ್ರಕೃತಿಯ ಸೌಂದರ್ಯದಿಂದ ಸುತ್ತುವರಿಯಲ್ಪಟ್ಟಿದೆ. ಈ ಒಂದು ಮುಗದ್ ಗ್ರಾಮ ಈ ಕಾರಣದಿಂದ ಪ್ರಕೃತಿಯ ಸೌಂದರ್ಯದ ತಾಣ ಎಂದು ಗುರುತಿಸಲಾಗುತ್ತದೆ. ಹಾಗೆ ಈ ಒಂದು ಮುಗದ್ ಗ್ರಾಮದಲ್ಲಿ ವಾಸವಿದ್ದ ಜನರು ಕೃಷಿ ಕೈಗಾರಿಕೆ ಕೆಲಸದಲ್ಲಿ ತೊಡಗಿದ್ದಾರೆ. ಮತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಯ ಕಡೆ ಬಂದರೆ ಇಲ್ಲಿ ಗ್ರಾಮ ಪಂಚಾಯತ ಈ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ನಿರತರಾಗಿದ್ದಾರೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಇವೆ. ಮತ್ತು ಈ ಊರಿನ ಹತ್ತಿರವೇ ಧಾರವಾಡ ಅಡ್ವೆಂಚರ್ ಬೇಸ್ ಹಾಗೂ ಕಲ್ಕೆರಿ ವ್ಯೂ ಪಾಯಿಂಟ್ ಅಂತಹ ಆಕರ್ಷಕ ತಾಣಗಳನ್ನು ಒಳಗೊಂಡಿದೆ. ಅದಷ್ಟೇ ಅಲ್ಲದೆ ಈ ಊರಿನ ಪ್ರಾಕೃತಿಕ ಸೌಂದರ್ಯ ಕೂಡ ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ಒಂದು ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಕಾಣಿಸ್ತಿದೆ. ಆ ಫೋಟೋ ನಾವು ಸಂಜೆ 5:20ಕ್ಕೆ ಈ ಒಂದು ಗ್ರಾಮದಲ್ಲಿ ತೆಗೆದಿದ್ದು. ಆ ಫೋಟೋದಲ್ಲಿ ನೀವು ನೋಡ್ಬೋದು ಈ ಒಂದು ಮುಗದ್ ಗ್ರಾಮದ ಪ್ರಾಕೃತಿಕ ಸೌಂದರ್ಯ ಯಾವ ರೀತಿಯಾಗಿದೆ ಅಂತ ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಮತ್ತೆ ಈ ಊರಿನ ಜನರು ತುಂಬಾ ಒಗ್ಗಟ್ಟಾಗಿ ಇದ್ದಾರೆ. ಹಾಗೆ ಧಾರ್ಮಿಕ ಸಮೂಹಗಳು ಇಲ್ಲಿ ಈ ಒಂದು ಗ್ರಾಮದಲ್ಲಿ ನಡೀತಾ ಬಂದಿದೆ. ಹಾಗೆ ನೀವು ಈ ಒಂದು ಮುಗದ್ ಗ್ರಾಮದಲ್ಲಿ ದೇವಸ್ಥಾನಗಳು ಮತ್ತು ಮುಗದ್ ಗ್ರಾಮದ ಒಂದು ಕೆರೆಯ ಮುಖ್ಯವಾದ ಆಕರ್ಷಣೆ ಆಗಿದೆ. ಹಾಗೆ ನೀವು ಸಹಿತ ಈ ಒಂದು ಮುಗದ್ ಗ್ರಾಮಕ್ಕೆ ವಿಸಿಟ್ ಮಾಡಬೇಕಂದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಒಂದ್ಸಾರಿ ಈ ಮುಗದ್ ಗ್ರಾಮಕ್ಕೆ ವಿಸಿಟ್ ಮಾಡಿ. ಇದು ಧಾರವಾಡದ ಪ್ರಾಕೃತಿಕ ಸೌಂದರ್ಯದ ತಾಣವಾಗಿದೆ ಎಂದು ಕರೆಯಲ್ಪಡುತ್ತದೆ. ಹಾಗೆ ನೀವು ಕೂಡ ಈ ಮುಗದ್ ಗ್ರಾಮಕ್ಕೆ ವಿಸಿಟ್ ಮಾಡಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಧಾರವಾಡದಿಂದ ಈ ಮುಗದ್ ಗ್ರಾಮಕ್ಕೆ ಬಸ್ ಕೂಡ ಇದೆ. ನೀವು ಸಹಿತ ಒಂದ್ಸಾರಿ ವಿಸಿಟ್ ಮಾಡಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಒಂದ್ಸಾರಿ ಈ ಗ್ರಾಮವನ್ನ ವಿಸಿಟ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.